Everyone, in today's video I am going to give detailed information about government medical colleges in Karnataka. ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಒಂದು ಲೀಡಿಂಗ್ ಸ್ಟೇಟ್ ಮೆಡಿಕಲ್ ಎಜುಕೇಷನ್ನಲ್ಲಿ ಒನ್ ಆಫ್ ದ ಲೀಡಿಂಗ್ ಸ್ಟೇಟ್ ಇನ್ ಇಂಡಿಯಾ. ದೇರ್ ಆರ್ 75 ಮೆಡಿಕಲ್ ಕಾಲೇಜಸ್ ಆರ್ ದೇರ್, ಗೌರ್ಮೆಂಟ್ ಮತ್ತು ಪ್ರೈವೇಟ್. ಅವುಗಳಲ್ಲಿ 24 ಕಾಲೇಜಸ್ ಗೌರ್ಮೆಂಟ್ ಕಾಲೇಜುಗಳಾಗಿವೆ. ಆ 24 ಕಾಲೇಜುಗಳಲ್ಲಿ ಸ್ಟೇಟ್ ಗೌರ್ಮೆಂಟ್ ರಾಜ್ಯ ಸರ್ಕಾರ ನಡೆಸುತ್ತಿರುವ 22 ಕಾಲೇಜುಗಳಾದರೆ 2 ESI ಕಾಲೇಜುಗಳು ಗುಲ್ಬರ್ಗಾದಲ್ಲಿ ಒಂದಿದೆ ಮತ್ತು ಬೆಂಗಳೂರಿನಲ್ಲಿರುವುದನ್ನು ಇವು ಸೆಂಟ್ರಲ್ ಗೌರ್ಮೆಂಟಿಂದ ನಡೆಯುತ್ತಿವೆ. ಎಲ್ಲ ಕಾಲೇಜುಗಳು ಒಳ್ಳೆಯದಾಗಿರೋದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಇನ್ ಆಲ್ ದ ಫೆಸಿಲಿಟಿ ವೈಸ್ ಗುಡ್ ಕಾಲೇಜ್ ಆಗಿರುವುದರಿಂದ ನಿಮ್ಮ ಕನ್ವೀನಿಯಂಟ್ ಪ್ರಕಾರ, ನಿಮಗೆ ಅನುಕೂಲತೆ ತಕ್ಕಂತೆ ನಿಮ್ಮ ರ್ಯಾಂಕ್ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಕೊಟ್ಟರೆ ನಿಮಗೆ ಗೌರ್ಮೆಂಟ್ ಕಾಲೇಜ್ ಈ ಅನುಕೂಲ ಆಗಲಿ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ನಾನು ಈ ವಿಡಿಯೋದಲ್ಲಿ ಕರ್ನಾಟಕ ಕಾಲೇಜುಗಳು ಮತ್ತು ಅವುಗಳ ಇಂಟೇಕ್, ಅವ್ರ ನಂಬರ್ ಆಫ್ ಸೀಟ್ಸ್, ಹೌ ಮೆನಿ ಸೀಟ್ಸ್ ಆರ್ ದೇರ್ ಇನ್ ದಿಸ್ ಪರ್ಟಿಕ್ಯುಲರ್ ಕಾಲೇಜ್ ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಈಗ ಅದಕ್ಕೂ ಮುಂಚೆ ನಾನು ಈ 24 ಕಾಲೇಜುಗಳಲ್ಲಿ ಸುಮಾರು 4400 ಮೆಡಿಕಲ್ ಸೀಟ್ಗಳಿದ್ದಾವೆ. 4400 ಪಕ್ಕಾ ಗೌರ್ಮೆಂಟ್ ಸೀಟ್ಗಳು, ಅಂದರೆ ಗೌರ್ಮೆಂಟ್ ಕಾಲೇಜುಗಳಲ್ಲೇ ಸೀಟ್ಗಳು, MBBS ಸೀಟ್ಗಳು ಇವೆ. ಹೋದ ವರ್ಷದವರೆಗೆ 4250 ಸೀಟ್ಸ್ ಇದ್ದವು. ಈಗ 150 ಸೀಟ್ಸನ್ನು ಈ ವರ್ಷ ಜಾಸ್ತಿ ಮಾಡಿದ್ದಾರೆ. ಹುಬ್ಬಳ್ಳಿ ಕಿಮ್ಸ್ನಲ್ಲಿ 50 ಸೀಟ್ ಜಾಸ್ತಿ ಆಗಿದ್ದರೆ, ರಿಮ್ಸ್ ರಾಯಚೂರು ಕಾಲೇಜಿನಲ್ಲಿ 50 ಸೀಟು ಮತ್ತು ಗದಗ್ ಕಾಲೇಜಿನಲ್ಲಿ 50 ಸೀಟುಗಳು ಈ ವರ್ಷ ಜಾಸ್ತಿ ಆಗಿದ್ದಾವೆ. ಈ ಒಟ್ಟಾರೆಯಾಗಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳ ನಂಬರ್ ಆಫ್ ಸೀಟ್ಸ್ 4400 ಆಗಿದೆ. ಟೋಟಲ್ 75 ಕಾಲೇಜುಗಳಲ್ಲಿ 24 ಕಾಲೇಜುಗಳು ಮಾತ್ರ ಗೌರ್ಮೆಂಟ್ ಕಾಲೇಜುಗಳಾಗಿದ್ದಾವೆ ಇನ್ನು ಕರ್ನಾಟಕದಲ್ಲಿ. ಈ ಸರ್ಕಾರಿ ಕಾಲೇಜುಗಳ, ಕರ್ನಾಟಕದಲ್ಲಿರುವ ಗೌರ್ಮೆಂಟ್ ಕಾಲೇಜುಗಳ ಬಗ್ಗೆ 1 by 1 ನಿಮಗೆ ಇನ್ಫಾರ್ಮೇಷನ್, ಕಾಲೇಜು, ದೇರ್ ಇಂಟೇಕ್, ಕಾಲೇಜಿನ MBBS ನಂಬರ್ ಆಫ್ MBBS ಸೀಟ್ಸು ಮತ್ತು ಲೊಕೇಶನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ BMCRI ಬೆಂಗಳೂರು ಮೆಡಿಕಲ್ ಕಾಲೇಜ್ ಬೆಂಗಳೂರಿನಲ್ಲಿದೆ. ಇಲ್ಲಿ 250 ಸೀಟುಗಳು ಇದ್ದಾವೆ. ಇದು ಹಾರ್ಟ್ ಆಫ್ ದ ಸಿಟಿ ಬೆಂಗಳೂರಿನಲ್ಲಿದೆ. ನೆಕ್ಸ್ಟ್ MIMS ಮೈಸೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಇದು ಮೈಸೂರಿನಲ್ಲಿದೆ. ಇಲ್ಲಿ ಕೂಡ 200 ಸೀಟುಗಳು ಅವೈಲೇಬಲ್ ಇದ್ದಾವೆ, ಮೆಡಿಕಲ್ ಸೀಟುಗಳು. ನೆಕ್ಸ್ಟ್ ಅಂದರೆ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹುಬ್ಬಳ್ಳಿ, ಇಲ್ಲಿ ಕೂಡ 200 ಸೀಟುಗಳು, 250 ಸೀಟುಗಳು. ಈ ವರ್ಷ 50 ಸೀಟುಗಳು ಜಾಸ್ತಿ ಆಗಿರೋದ್ರಿಂದ 250 ಸೀಟುಗಳು ಇಲ್ಲಿ ಅವೈಲೇಬಲ್ ಇದ್ದಾವೆ. ಅದೇ ರೀತಿ ವಿಮ್ಸ್ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಳ್ಳಾರಿ, ಇಲ್ಲಿಯೂ ಕೂಡ 200 ಸೀಟುಗಳು, MBBS ಸೀಟುಗಳು ಕೌನ್ಸಿಲಿಂಗಿಗೆ ಈ ವರ್ಷ ಲಭ್ಯವಿವೆ. ಬಿಮ್ಸ್ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಬಿಮ್ಸ್ನಲ್ಲಿ 150 ಮೆಡಿಕಲ್ ಸೀಟುಗಳಿದ್ದಾವೆ. ಹಿಮ್ಸ್ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಸನ್, ಇಲ್ಲಿಯೂ ಕೂಡ 150 ಸೀಟುಗಳು ಲಭ್ಯವಿವೆ. ನೆಕ್ಸ್ಟ್ ಮಂಡ್ಯ MIMS ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಂಡ್ಯ, ಇದು ಬೆಂಗಳೂರು ಮತ್ತು ಮೈಸೂರ ಮಧ್ಯೆ ಮಂಡ್ಯ ನಗರದಲ್ಲಿದೆ. ಇಲ್ಲಿಯೂ ಕೂಡ 200 ಸೀಟುಗಳು ಈ ವರ್ಷ ಲಭ್ಯವಿದೆ. 50 ಸೀಟುಗಳ ಇನ್ಕ್ರಿಮೆಂಟ್ ಈ ವರ್ಷ ಅವರಿಗೆ ಪರ್ಮಿಷನ್ ಸಿಕ್ಕಿದೆ. ನೆಕ್ಸ್ಟ್ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬ್ರಿಮ್ಸ್, ಇಲ್ಲಿಯೂ ಕೂಡ 150 ಸೀಟುಗಳು, MBBS ಸೀಟುಗಳು ಈ ಬಾರಿಯ ಕೌನ್ಸಿಲಿಂಗಿಗೆ ಲಭ್ಯವಿವೆ. ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಿಮ್ಸ್, ಇಲ್ಲಿಯೂ ಕೂಡ 200 ಸೀಟುಗಳು ಲಭ್ಯವಿವೆ, MBBS ಸೀಟುಗಳು ಲಭ್ಯವಿವೆ. ಆ ರೀತಿ ನೆಕ್ಸ್ಟ್ ಸಿಮ್ಸ್ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಶಿವಮೊಗ್ಗದಲ್ಲಿ, ಇಲ್ಲಿಯೂ ಕೂಡ 150 MBBS ಸೀಟುಗಳು ಅವೈಲೇಬಲ್ ಫಾರ್ ದಿಸ್ ಇಯರ್ ಕೌನ್ಸಿಲಿಂಗ್. ನೆಕ್ಸ್ಟ್ ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಜಿಮ್ಸ್, ಇದನ್ನು ಈಗ KH ಪಾಟೀಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ರೀನೇಮ್ ಮಾಡಿದ್ದಾರೆ. ಇಲ್ಲಿ 200 MBBS ಸೀಟುಗಳು ಈ ವರ್ಷ ಕೌನ್ಸಿಲಿಂಗಿಗೆ ಸಿಗಲಿವೆ. 50 ಸೀಟುಗಳು ಈ ವರ್ಷ ಹೊಸದಾಗಿ ಸ್ಯಾಂಕ್ಷನ್ ಮಾಡಲಾಗಿದೆ. NMC ನ್ಯಾಷನಲ್ ಮೆಡಿಕಲ್ ಕಮಿಷನರು 50 ಸೀಟುಗಳನ್ನು ಈ ವರ್ಷ ಜಾಸ್ತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜಿಮ್ಸ್ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್
ಗುಲ್ಬರ್ಗಾದಲ್ಲಿರುವ ಗೌರ್ಮೆಂಟ್ ಕಾಲೇಜಿನಲ್ಲಿ 150 ಸೀಟುಗಳಿದ್ದಾವೆ. ಅದೇ ರೀತಿ ಚಾಮರಾಜನಗರ ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇಲ್ಲಿಯೂ ಕೂಡ 150 ಸೀಟುಗಳು. ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೊಡಗು ಅಲ್ಲಿಯೂ ಕೂಡ 150 ಸೀಟುಗಳು. ಧಾರವಾಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇಲ್ಲಿಯೂ ಕೂಡ 150 MBBS ಸೀಟುಗಳು ಈ ಬಾರಿಯ ಕೌನ್ಸಿಲಿಂಗಿಗೆ ಲಭ್ಯವಿವೆ. ನೆಕ್ಸ್ಟ್ ಚಿತ್ರದುರ್ಗ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ CMCRI ಚಿತ್ರದುರ್ಗ, ಇದು ಗೌರ್ಮೆಂಟ್ ಕಾಲೇಜು. ಇಲ್ಲಿಯೂ ಕೂಡ 150 ಸೀಟುಗಳು ಲಭ್ಯವಿವೆ. ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಯಾದಗಿರಿ ಇಲ್ಲಿಯೂ ಕೂಡ 150 ಸೀಟುಗಳು. ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾವೇರಿ ಇಲ್ಲಿಯೂ 150 ಸೀಟುಗಳು ಕೌನ್ಸಿಲಿಂಗಿಗೆ ಅವೈಲೇಬಲ್ ಇದ್ದಾವೆ. ನೆಕ್ಸ್ಟ್ ಚಿಕ್ಕಮಗಳೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇಲ್ಲಿಯೂ ಕೂಡ 150 ಸೀಟುಗಳು MBBS ಸೀಟುಗಳಿವೆ. ನೆಕ್ಸ್ಟ್ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು, ಇದು ಕೂಡ BMC ಬೆಂಗಳೂರು ಮೆಡಿಕಲ್ ಕಾಲೇಜಿನ ಮತ್ತೊಂದು ಕಾಲೇಜು. ಇದು ಕೂಡ ಬೆಂಗಳೂರಿನಲ್ಲಿದೆ. ಇಲ್ಲಿಯೂ ಕೂಡ 150 ಮೆಡಿಕಲ್ ಸೀಟುಗಳಿದ್ದಾವೆ. ಇದರ ನಂತರ ಇವು 22 ಕಾಲೇಜುಗಳು ಸ್ಟೇಟ್ ಗೌರ್ಮೆಂಟಿಗೆ ಸಂಬಂಧಪಟ್ಟವಾದರೆ, ಸ್ಟೇಟ್ ಗೌರ್ಮೆಂಟ್ ನಡೆಸುತ್ತಿರುವ ಮೆಡಿಕಲ್ ಕಾಲೇಜುಗಳಾದರೆ 2 ಸೆಂಟ್ರಲ್ ಗೌರ್ಮೆಂಟ್ ನಡೆಸುತ್ತಿದೆ. ಅವು ESI ಮೆಡಿಕಲ್ ಕಾಲೇಜ್, ಒಂದು ಗುಲ್ಬರ್ಗಾದಲ್ಲಿದೆ, ಇನ್ನೊಂದು ಬೆಂಗಳೂರಿನಲ್ಲಿದೆ. ಬೆಂಗಳೂರಿನಲ್ಲಿರುವ ಕಾಲೇಜಿನಲ್ಲಿ 150 ಸೀಟುಗಳು ಲಭ್ಯ ಇದ್ದರೆ, ಗುಲ್ಬರ್ಗಾದಲ್ಲಿರುವ ಅಂದರೆ ಕಲಬುರಗಿಯಲ್ಲಿರುವ ಸೀಟುಗಳ ಕಾಲೇಜಿನಲ್ಲಿ ಕೂಡ 150 ಸೀಟುಗಳಿದೆ. ಒಟ್ಟಾರೆಯಾಗಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕರ್ನಾಟಕದಲ್ಲಿ 4400 ಸೀಟುಗಳಿವೆ. ಇವುಗಳ ಫೀಸ್ ಆ್ಯಸ್ ಆ್ಯಂಡ್ ಟುಡೇ ಈ ವರ್ಷದ ಫೀಸು 64,000 ಒಂದು ವರ್ಷಕ್ಕೆ ಫೀಸ್ ಇರ್ತದೆ. ಮಿನಿಮಮ್ ರೇಟ್ ಅಂತ ಹೇಳ್ಬೋದು. ಇಂಡಿಯಾದಲ್ಲೇ ಅತ್ಯಂತ ಕಡಿಮೆ ರೇಟಿನಲ್ಲಿ, ಕಡಿಮೆ ಫೀಸಿನಲ್ಲಿ MBBS ಸೀಟು ಕರ್ನಾಟಕದಲ್ಲಿ ಲಭ್ಯಗಳಿವೆ. ಅದಕ್ಕಾಗಿ ನಿಮ್ಮ ಕನ್ವಿನಿಯೆಂಟ್ ಪ್ರಕಾರ ಈ ಎಲ್ಲ ಕಾಲೇಜುಗಳು ಸೌಲಭ್ಯಗಳ ಫೆಸಿಲಿಟಿ ವೈಸ್ ಎಲ್ಲ ಕಾಲೇಜುಗಳು ಚೆನ್ನಾಗಿರೋದರಿಂದ ನಿಮಗೆ ಅನುಕೂಲವಾಗಿರುವ ಅಥವಾ ನಿಮಗೆ ಹತ್ತಿರವಿರುವ ಕಾಲೇಜುಗಳನ್ನು ನೀವು ಆಪ್ಷನ್ ಎಂಟ್ರಿ ಕೊಡ್ಬೋದು. ಅಥವಾ ರ್ಯಾಂಕ್ ಸ್ವಲ್ಪ ದೂರ ಇದ್ದರೆ, ಕನ್ಫ್ಯೂಷನ್ ಇದ್ದರೆ, ನೀವು ಎಲ್ಲ ಕಾಲೇಜುಗಳನ್ನು ಕೂಡ ನಿಮ್ಮ ಕೌನ್ಸಿಲಿಂಗ್ನಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಎಲ್ಲವನ್ನೂ ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಓನ್ಲಿ ಥಿಂಗ್ ನಿಮ್ಮ ಆರ್ಡರ್ ಶುಡ್ ಬಿ ಅಕಾರ್ಡಿಂಗ್ ಟು ಯುವರ್ ಪ್ರಿಫರೆನ್ಸ್. ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅದೇ ಥರ ಮಾಡ್ಕೊತ ಹೋಗಿರಿ ಅಂತ ಹೇಳ್ತಾ, ಮತ್ತು ಈ ಒಂದು ಇನ್ಫಾರ್ಮೇಷನ್